ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಈ ಸೀಸನ್ನಲ್ಲಿ ಮಾವು ಮತ್ತು ಹಲಸಿನ ಹಣ್ಣುಗಳು ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು. ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಪಾಯಸ ಮಾಡೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಈ ಜಾಕ್ ಫ್ರೂಟ್ ಪಾಯಸ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹಲಸಿನ ಹಣ್ಣಿನ ಪಾಯಸವನ್ನು ತಯಾರು ಮಾಡೋಣ. ನಾನಿಲ್ಲಿ 10ರಿಂದ 15 ಹಲಸಿನ ತೊಳೆಗಳನ್ನು ತಗೊಂಡಿದ್ದೀನಿ. ಈ ಒಂದು ಹಲಸಿನ ತೊಳೆಗಳ ಬೀಜಗಳನ್ನು ನಾವು ತೆಗೆದಾಕಬೇಕಾಗುತ್ತೆ. ಬೀಜಗಳನ್ನು ರಿಮೂವ್ ಮಾಡಿ ಇದನ್ನು ನಾವು ಬಳಸ್ಕೋಬೇಕು. ಹಲಸಿನ ಹಣ್ಣು ಆರೋಗ್ಯಕ್ಕೆ ಎಷ್ಟು ಉತ್ತಮವೋ ಹಾಗೆ ಅದರ ಬೀಜಗಳು ಕೂಡ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ. ಆಹಾರದ ರೂಪದಲ್ಲಿ ನಾವು ಅದನ್ನು ಬಳಸ್ಕೋಬೋದು. ಬನ್ನಿ ಇವಾಗ ಪಾಯಸದ ಮೊದಲ ಸ್ಟೆಪ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಹೆಸರು ಬೇಳೆಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಇಲ್ಲಿ ಒಂದು 3/4 ಕಪ್ಪಷ್ಟು ನಾನು ಹೆಸರು ಬೇಳೆಯನ್ನು ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಉರಿನಲ್ಲಿ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಹೆಸರು ಬೇಳೆಯನ್ನು ಘಮ್ ಅಂತ ವಾಸನೆ ಬರೋವರೆಗೂ ಹುರ್ಕೊಳ್ಳಿ. ಈ ರೀತಿಯಾಗಿ ಹೆಸರು ಬೇಳೆಯನ್ನು ಫ್ರೈ ಮಾಡಿಕೊಂಡು ಪಾಯಸಕ್ಕೆ ಉಪಯೋಗಿಸೋದ್ರಿಂದ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ, ಒಳ್ಳೆ ರುಚಿಯನ್ನು ಕೂಡ ಕೊಡುತ್ತೆ. ಈಗ ಈ ಒಂದು ಫ್ರೈ ಆಗಿರ್ತಕ್ಕಂತಹ ಹೆಸರು ಬೇಳೆಯನ್ನು ನಾನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡಿದ್ದೀನಿ. ನೀರಿನಲ್ಲಿ ತೊಳ್ಕೊಂಡಿರ್ತಕ್ಕಂತಹ ಹೆಸರು ಬೇಳೆಯನ್ನು ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೇನೆ. ಹೆಸರು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಹೆಸರು ಬೇಳೆ ಬೇಯಲಿಕ್ಕೆ ನಾನಿಲ್ಲಿ 1 ಕಪ್ ಅಳತೆಯ ನೀರನ್ನು ಸೇರಿಸ್ತಾ ಇದ್ದೇನೆ. ಅಂದರೆ ಇಲ್ಲಿ ಹೆಸರು ಬೇಳೆ ಮುಳುಗುವಷ್ಟು ನೀರು ಸೇರಿಸಿದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ನೀರು ಸಾಕು. ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಸುಮಾರು 3ರಿಂದ 4 ವಿಜಲ್ ಇದನ್ನು ಕೂಗಿಸ್ಕೋಬೇಕಾಗುತ್ತೆ. ಈಗ ಕುಕ್ಕರು ತಣ್ಣಗಾಗೋವರೆಗೂ ನಾವು ಇಲ್ಲಿ ರುಬ್ಬಲಿಕ್ಕೆ ಹಲಸಿನ ತೊಳೆಯನ್ನು ಸೇರಿಸೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬೀಜಗಳನ್ನು ಸಪ್ರೇಟ್ ಮಾಡಿರ್ತಕ್ಕಂತಹ ಹಲಸಿನ ತೊಳೆಗಳನ್ನು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಇದನ್ನು ಯಾವುದೇ ಕಾರಣಕ್ಕೂ ರುಬ್ಬಲಿಕ್ಕೆ ನೀರನ್ನು ಮಾತ್ರ ಹಾಕಬೇಡಿ. ಈಗ ಹೇಗೆ ಮಿಕ್ಸಿಯಲ್ಲಿ ರುಬ್ಬಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಪೇಸ್ಟ್ ಚೆನ್ನಾಗಿ ಬಂದಿದೆ, ಸಾಕು. ಇಷ್ಟಿದ್ರೆ ಸಣ್ಣ ಸಣ್ಣ ಪೀಸ್ಗಳು ಉಳಿದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನಾವು ಪಾಯಸ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಈಗ ಹಲಸಿನ ಹಣ್ಣಿನ ಪೇಸ್ಟು ತಯಾರಾಯಿತು. ಇವಾಗ ನಾವೇನು ಮಾಡಬೇಕು, ಈಗಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದು ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಕುಕ್ಕರು ತಣ್ಣಗಾಗಿದೆ, ಓಪನ್ ಮಾಡಿ ನೋಡೋಣ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತಾಗಿದೆ. ಇದನ್ನಾಗಿ ಸೌಟಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ. 3ರಿಂದ 4 ವಿಜಲ್ಸ್ಗೆ ಹೆಸರುಬೇಳೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಹೆಚ್ಚು ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗಾಗಲೇ ಇದು ನೈಸ್ ಪೇಸ್ಟಾಗಿ ರೆಡಿಯಾಗಿದೆ. ಈಗ ನಾವು ಮುಂದಿನ ತಯಾರಿ ಬೆಲ್ಲದ ನೀರನ್ನು ರೆಡಿ ಮಾಡ್ಕೋಬೇಕು. ಹೆಸರುಬೇಳೆಯನ್ನು ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ ನಾನು 3/4 ಬೆಲ್ಲವನ್ನು ತೊಗೊಂಡಿದ್ದೀನಿ. ಇಲ್ಲಿ ಪೂರ್ತಿಯಾಗಿ 1 ಬೌಲ್ ಬೆಲ್ಲವನ್ನು ಹಾಕ್ಕೋಬೋದು. ಆದರೆ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಹಲಸಿನ ಹಣ್ಣು ತುಂಬಾ ಸಿಹಿಯಾಗಿದೆ. ಸಿಹಿ ಜಾಸ್ತಿ ಇರೋದ್ರಿಂದ ನಾನು ಕಡಿಮೆ ಬೆಲ್ಲವನ್ನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು 1 ಬೌಲ್ ಕಂಪ್ಲೀಟಾಗಿ ತೊಗೊಳ್ಳಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಈ ಬೆಲ್ಲವನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಶೋಧಿಸ್ಕೊಂಡ್ಮೇಲೆ ಬೆಲ್ಲದಲ್ಲಿ ಇರ್ತಕ್ಕಂಥ ಏನಾದರೂ ಕಸಕಡ್ಡಿ ಇದ್ದರೆ ಹೊರಟೋಗುತ್ತೆ, ತೆಗಿಬೋದು. ಹಾಗಾಗಿ ಇಲ್ಲ ಅಂದರೆ ಬೆಲ್ಲ ಚೆನ್ನಾಗಿದ್ದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ಸೊ ಈ ಒಂದು ಫಿಲ್ಟರ್ ಆಗಿರ್ತಕ್ಕಂಥ ಬೆಲ್ಲದ ನೀರಿಗೆ ಈಗಾಗಲೇ ನಾವು ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಹೆಸರುಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ಹೆಸರುಬೇಳೆಯ ಪೇಸ್ಟನ್ನು ಸೇರಿಸಿದ ನಂತರ ಉಳಿದ ನೀರನ್ನು ಕೂಡ, ಮಿಕ್ಸಿಯಲ್ಲಿ ಇರ್ತಕ್ಕಂಥ ಉಳಿದ ನೀರನ್ನು ಕೂಡ ಸೇರಿಸೋಣ. ಈಗ ಇದನ್ನು ಸೌಟಿನಿಂದ ಹಾಗೆಯೇ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ನಾವು ಒಂದೊಂದಾಗಿ ಎಲ್ಲ ಪದಾರ್ಥಗಳನ್ನು ಈ ಸಮಯದಲ್ಲಿ ಹಾಕಬೇಕಾಗುತ್ತೆ. ಈಗ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಹಲಸಿನ ಹಣ್ಣಿನ ಪೇಸ್ಟನ್ನು ಈಗ ಸೇರಿಸ್ಬೇಕಾಗುತ್ತೆ. ನಾನು ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೆ. ನೋಡಿ, ಇದನ್ನು ಈ ಸಮಯದಲ್ಲಿ ಸೇರಿಸೋಣ. ಇವಾಗ ನಾವು ಫ್ಲೇಮನ್ನು ಮೀಡಿಯಮ್ಮಾಗಿ ಇಟ್ಕೋಬೇಕಾಗುತ್ತೆ. ಹಲಸಿನ ಹಣ್ಣಿನ ಈ ಒಂದು ಪೇಸ್ಟನ್ನು ಸೇರಿಸಿದ ನಂತರ ಮತ್ತೆ ಇದೇ ರೀತಿಯಾಗಿ ಕೈ ಆಡಿಸೋಣ. ಈ ಒಂದು ಹಲಸಿನ ಹಣ್ಣು ಏನಿದೆ ಫ್ರೆಂಡ್ಸ್, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ತುಂಬಾ ಆರೋಗ್ಯಕರವಾದಂತಹ ಹಣ್ಣಿದು.
ಪಾಯಸ ಘಮ ಬರಲಿಕ್ಕೆ ಏಲಕ್ಕಿ ಪೌಡ್ರನ್ನ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ 4ರಿಂದ 5 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಹಾಗೆಯೇ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಈ ಸಮಯದಲ್ಲಿ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಎಲ್ಲವೂ ಚೆನ್ನಾಗಿ ಹೊಂದಿಕೆ ಆಗಬೇಕು. ನೋಡಿ, ಈಗಲೇ ಸ್ವಲ್ಪ ಗಮ್ ಅಂತ ಇದೆ. ಇನ್ನೂ ಚೆನ್ನಾಗಿ ಕುದಿ ಬರಬೇಕಿದು. ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಳ್ಳೋಣ, ಯಾಕೆಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ತಳ ಒತ್ತಬಾರ್ದು. ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಫ್ರೆಂಡ್ಸ್, ಈ ಹಲಸಿನ ಹಣ್ಣಿನ ಬೆನಿಫಿಟ್ಸ್ ಒಂದಾ ಎರಡಾ? ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸೋದಲ್ದಲೇ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ನಾವೀಗ ಒಂದು ಫ್ರೈ ಪ್ಯಾನ್ ತಗೊಂಡು ಅದರಲ್ಲಿ ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಬಿಸಿಯಾದ ನಂತರ ಫಸ್ಟು ನಾನು ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾಯಿದ್ದೇನೆ. ಗೋಡಂಬಿಯನ್ನು ಒಂದು 30 ಸೆಕೆಂಡ್ಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೇನೆ. ಒಣ ದ್ರಾಕ್ಷಿಯನ್ನು ಸೇರಿಸಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಣ ದ್ರಾಕ್ಷಿ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ. ಇದನ್ನು ಒಂದು 30 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಈ ಒಂದು ಹಲಸಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ, ಹಾಗೆ ಫೈಬರ್ ಕೂಡ ಇರುತ್ತೆ, ನಾರಿನಂಶ. ಫ್ರೈ ಮಾಡಿದಂತಹ ಡ್ರೈ ಫ್ರೂಟ್ಸನ್ನು ಈಗ ನಾವು ಪಾಯಸಕ್ಕೆ ಸೇರಿಸೋಣ. ಪಾಯಸ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ತುಪ್ಪದೊಂದಿಗೆ ಡ್ರೈ ಫ್ರೂಟ್ಸ್ ಅದಕ್ಕೆ ಸೇರಿಕೊಂಡಿರೋದ್ರಿಂದ ಘಮ್ ಅಂತ ಸುವಾಸನೆ ಕೂಡ ಬರ್ತಾ ಇದೆ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರ್ತಕ್ಕಂತಹ ಈ ಒಂದು ಹಲಸಿನ ಹಣ್ಣಿನ ಪಾಯಸದ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಚರ್ಮದ ಕಾಂತಿಯನ್ನು ಉತ್ತಮಗೊಳಿಸ್ತಕ್ಕಂಥ ಈ ಒಂದು ಹಲಸಿನ ಹಣ್ಣು ಫ್ರೆಂಡ್ಸ್ ಎಲ್ಲಿ ಸಿಕ್ಕರೂ ಬಿಡಬೇಡಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಬಿಸಿ ಬಿಸಿ ಪಾಯಸವನ್ನು ಸರ್ವಿಂಗ್ ಬೌಲ್ಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಮನೆಗೆ ಗೆಸ್ಟ್ಗಳು ಬಂದಾಗ ಈ ರೀತಿಯಾಗಿ ಹಲಸಿನ ಹಣ್ಣಿನ ಪಾಯಸನ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಮನೇಲಿ ಸ್ವೀಟನ್ನು ಇಷ್ಟಪಡೋಂತಹ ಮಕ್ಕಳುಗಳಿದ್ದರೆ ಅವ್ರುಗಳಿಗೆ ಈ ರೀತಿ ಬೌಲ್ಗಳಿಗೆ ಹಾಕ್ಕೊಟ್ರೆ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಪಾಯಸವನ್ನು ಸವಿತಾರೆ. ಹಾಗೆಯೇ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುವಂತಹ ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆದರೆ ದಯವಿಟ್ಟು ಮನೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಈ ಒಂದು ಹಲಸಿನ ಹಣ್ಣಿನ ಸೀಸನ್ನಲ್ಲಿ ದಯವಿಟ್ಟು ಹಣ್ಣನ್ನು ಎಲ್ಲಿ ಸಿಕ್ಕರೂ ಬಿಡಬೇಡಿ, ತಂದು ಅದರಲ್ಲಿ ಈ ರೀತಿಯಾದಂತಹ ಒಂದು ಪಾಯಸವನ್ನು ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ, ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.